ಹಾಯ್ ಹಲೋ ಫ್ರೆಂಡ್ಸ್, ಬೆಳಗಿನ ಶುಭೋದಯ. ನಾನು 6:30 ಯೋಗ ಮಾಡೋಣ ಅಂತ ಮೇಲೆ ಬಂದೆ. ಯೋಗ ಮಾಡಿ 7:30 ಕೆಳಗಡೆ ಹೋಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಗ್ಲಾಸ್ ಕುಡಿದು ತುಂಬ ಚಳಿ ಇತ್ತು. ಬೆಳಗ್ಗೆ ಮಟ್ಟ ಹೇಳೋಕ್ಕಾಗ್ತಿರ್ಲಿಲ್ಲ. ನಾನು ಉದಾಸೀನ ಮಾಡಿಕೊಂಡು ಸ್ವಲ್ಪ ಹೊತ್ತಂಗೆ ಒದ್ದಾಡಿಕೊಂಡು ಎದ್ದು ಯೋಗ ಮಾಡಿ ಬಿಸಿನೀರನ್ನ ಕುಡಿದು ಹಾಲು ಕುಡಿದು ಪಾತ್ರೆ ಇಟ್ಟು ರಾಶಿ ವಾಶ್ ಮಾಡಿ ನಂತರ ಮತ್ತು ಅಡುಗೆಗೆ ಮನೆ ಕೆಲಸ ಎಲ್ಲ ಬೆಳಗ್ಗೆ ಬೇಗ ಎದ್ದು ಮಾಡಿ ಒಂದು ಕಡೆ ಉಪ್ಪಿಟ್ಟು ಆಗ್ತಾಯಿದೆ, ಇನ್ನೊಂದು ಕಡೆ ಮೊಳಕೆ ಹುಳಿಕಾಳು ಸಾಂಬಾರು ಮಾಡ್ಕೊತಾ ಇದ್ದೀವಿ. ಇದು ಜಾಯಿಂಟ್ ಫ್ಯಾಮಿಲಿ ಕಥೆಗಳು ನೋಡಿ. ನಿಮ್ಮನೇಲೆಲ್ಲ ಹೇಗೆ ಮಾಡ್ತೀರಾ ಜಾಯಿಂಟ್ ಫ್ಯಾಮಿಲಿ ಇರೋರು ಕಮೆಂಟ್ ಮಾಡಿ. ಎಲ್ಲ ಮಾತಾಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ, ಬೇಜಾರು ಮಾಡ್ಕೊಬೇಡಿ. ಇದನ್ನು ಒಂದ್ಸಲ ಮೊಳಕೆ ಕಟ್ಟಿದ ಮೇಲೆ ನೀಟಾಗಿ ತೊಳೆದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ, ಇಲ್ಲಾಂದರೆ ಹಸಿ ವಾಸನೆ ಹೋಗಲ್ಲ. ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಕಡೆಯಲ್ಲಿ ಉಪ್ಪಿಟ್ಟು, ತೊಗರಿಕಾಳು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಬರುತ್ತೆ ಉಪ್ಪಿಟ್ಟಿಗೆ. ಓಕೆ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಇವರು ನಮ್ಮ ಅತ್ತೆ ನೋಡಕ್ಕೆ ನಿಮ್ಗೆ ಅಜ್ಜಿ ಥರ ಕಾಣಿಸ್ತಾರೆ. ಅಜ್ಜಿ ಅಲ್ಲ, ಇವರು ವೈಲೆಂಟ್. ಆಯ್ ಅಂತ ಹೇಳಿ. ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳಿ. ನಮ್ಮ ಚಾನಲ್ಗೆ ಸ್ವಾಗತ, ಇವಳಿಗೂ ಸ್ವಾಗತ. ನೋಡಿ ಫ್ರೆಂಡ್ ಹೆಂಗವ್ರೆ, ಹೆಂಗೆ ಆ್ಯಕ್ಟಿವ್ ಅವರೇ, ಓಲ್ಡ್ ಲೇಡಿ. ಇವರೇ ನಮ್ಮ ಅತ್ತೆ. ಈರುಳ್ಳಿ ಗೋಲ್ಡನ್ ಕಲರ್ ಆದಮೇಲೆ ನಾನು ಕಾಳು ಮತ್ತು ಆಲೂಗಡ್ಡೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಅಷ್ಟೇ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕಿಲ್ಲ ಅಂದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರಲ್ಲ. ಇದನ್ನು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇದರಲ್ಲಿ ಮಸಾಲೆ ಇದ್ದಿದ್ದೆಲ್ಲ ಇದಕ್ಕೆ ಹಾಕ್ಕೊಂಡು ಇದು ಅಷ್ಟೇ ಒಂದು 5 ಸೆಕೆಂಡು ಹಂಗೆ ಮಿಕ್ಸ್ ಹೊಡೆದ್ಬಿಟ್ಟು ಫ್ರೈ ಮಾಡಿ. ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ. ಉಪ್ಪಿಟ್ಗೂ ಅಷ್ಟೇ ನೀರು ಹಾಕಿದ್ದೀವಿ. ಇವಾಗ ಬಂತು, ಕರೆಂಟ್ ಹೋಗಿತ್ತು, ಇವಾಗ ಬಂತು. ಓಕೆ, ಇದು ಅಷ್ಟೇ. ಇವಾಗ ಎಷ್ಟು ಬೇಕು ಅದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಷ್ಟು ಹದ ಮಾಡ್ಕೊಂಡಿದ್ದೀನಿ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾಗಿಬಿಡುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳು ಇರಬಾರ್ದು, ಮೀಡಿಯಮ್ ಇರಬೇಕು. ಈ ಟೈಮಲ್ಲಿ ಬದನೆಕಾಯಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಬದನೆಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಫೈನಲ್ ಆಗಿ ಇರೋದು ಮೇಯ್ನು. ನೋಡಿ ಇಷ್ಟು ನನ್ನ ಕಣ್ಣಳ್ತೆ. ಸ್ವಲ್ಪ ಇಷ್ಟು ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದು ಒಂದು 2 ವಿಷಲ್ ಹೊಡಿಸಿ. ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಮತ್ತು ರೈಸು ಸೂಪರ್ ಕಾಂಬಿನೇಷನು. ಓಕೆ, ಇವಾಗ ಕುಕ್ಕರ್ ಲಿಡ್ನ ಮುಚ್ಚುತ್ತೀನಿ. ಇದಾದಮೇಲೆ ಒಂದು ಕಡೆ ಉಪ್ಪಿಟ್ಟಿಗಿಲ್ಲಿ ಕೊತ ಅಂತ ಕುದೀತೈತೆ. ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಗ ಬಿಟ್ಬಿಟ್ಟು ರವೆ ಆ್ಯಡ್ ಮಾಡಿಬಿಟ್ರೆ ಇದು ಫೈನಲಿ ಉಪ್ಪಿಟ್ಟು ರೆಡಿ. ಓಕೆ, ಫೈನಲಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು.
ಒಂದು 5 ನಿಮಿಷ ಸಣ್ಣ ಉರಿಲಿಟ್ರೆ ಉಪ್ಪಿಟ್ಟು ಫೈನಲಿ ರೆಡಿ ಆಗುತ್ತೆ. ಸೊ ಇದು ಕೂಡ ವಿಷಲ್ ಅಂದರೆ ಸಾಂಬಾರು ಕೂಡ ರೆಡಿ ಆಯಿತು, 2 ರೆಡಿ ಆಯಿತು. ಇನ್ನು ಬೇರೆ ಕೆಲಸಗಳಿದೆ, ಮುಗಿಸ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ, ಅಡುಗೆ ರೆಡಿ ಆಯಿತು, ಅಡುಗೆ ತಿಂಡಿ. ಸೊ ನಾನು ಆಮೇಲೆ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ. ಓಕೆ, ಪೂಜೆನೂ ಆಯಿತು. ನನ್ನ ಹಸ್ಬೆಂಡ್ ಧರ್ಮಸ್ಥಳಕ್ಕೆ ಹೋಗಿದ್ರು, ಅದು ತೀರ್ಥ ಎಲ್ಲ ಓಪನ್ ಮಾಡಿ ಪೂಜೆ ಮಾಡಿ ಪ್ರಸಾದ ಎಲ್ಲ ತೊಗೊಂಡು ಓಕೆ ನಾನು ಫೈನಲಿ ರೆಡಿ ಆದೆ. ಈಗ ಸ್ವಲ್ಪ ತಿಂಡಿ ಹಾಕೊಂಡು ತಿಂದ್ಬಿಟ್ಟು ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಶಾಪ್ಗೆ ಹೋಗಬೇಕು. ಸಾಗದಾಗಿದೆ ಉಪ್ಪಿಟ್ಟು ಅಂತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಟೆಂಪಲಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಶಾಪಿಗೆ ಹೋಗ್ತಾಯಿದ್ದೀನಿ. ತುಂಬಾ ಲೇಟ್ ಆಗೋಯ್ತು. ಸೊ ಓಪನ್ ಮಾಡಿರ್ತಾರೆ ಸ್ಟೂಡೆಂಟು. ಇವಾಗ ನಾನು ಹೋಗ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.